ಇನ್ನು ಬೆಂಗಳೂರಿನಲ್ಲಿ ಇನ್ನೂ ಕೂಡ ಗುಂಡಿ ಗಂಡಾಂತರಗಳು ತಪ್ಪಿಲ್ಲ. ನಗರದ ಡಬಲ್ ರೋಡ್ನಲ್ಲಿ ಸಾಲು ಸಾಲು ಗುಂಡಿಗಳಿವೆ. ಕೂದಲೆಳೆ ಅಂತರದಲ್ಲಿರುವಂತಹ ಬಿಬಿಎಂಪಿ ಹೆಡ್ ಆಫೀಸ್ ಆದರೆ ಇದ್ರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಪ್ರತಿ ಬಾರಿಯೂ ಕೂಡ ಈ ರಸ್ತೆಯ ಬಗ್ಗೆ ವರದಿ ಪ್ರಸಾರ ಆಗುತ್ತೆ. ಅದನ್ನು ನೋಡಿದಂತಹ ಅಧಿಕಾರಿಗಳು ಬರ್ತಾರೆ, ನೋಡ್ಕೊಂಡು ಸ್ಥಳ ಮಾಜರ್ ಮಾಡ್ಕೊಂಡು ಹೋಗ್ತಾರೆ. ಅದಾದ ಮೇಲೆ ಅಲ್ಲಿ ಗುಂಡಿ ಮುಚ್ಚುವಂಥ ಕೆಲಸ ಮಾಡೋದಕ್ಕೆ ಹೋಗ್ತಾರೆ. ಆದರೆ ಇದೆಲ್ಲವೂ ಕೂಡ ತೇಪೆ ಹಚ್ಚೋ ಕೆಲಸ ಅಷ್ಟೇ. ಇತ್ತೀಚೆಗಷ್ಟೇ ಗುಂಡಿಗಳನ್ನು ಮುಚ್ಚಿದ್ರು ಇನ್ಫ್ಯಾಕ್ಟ್, ಬಟ್ ಅದು ತೇಪೆ ಹಚ್ಚೋ ಕೆಲಸ ಮಾತ್ರ ಆಗಿತ್ತು. ಎಲ್ಲ ಮತ್ತೆ ಕಿತ್ಕೊಂಡು ಬಂದಿವೆ. ಬರೀ ಮಳೆ, ಒಂದೇ ಒಂದು ಮಳೆ ಹೊಡೆದಿರೋದು ಬೆಂಗಳೂರಿನಲ್ಲಿ. ಡಾಂಬರ್ ಎಲ್ಲ ಕಿತ್ತು ಹೊರಗಡೆ ಬಂದಿದೆ, ಮತ್ತೆ ಗುಂಡಿ ಆಗಿದೆ. ಸೊ ಇದೇ ಗುಂಡಿಯಿಂದ 2 ಬಾರಿ ಬಿದ್ದಿದ್ದೀವಿ ನಾವು. ಎಷ್ಟು ಸತಿ ಸಮಸ್ಯೆ ಆಗಿದೆ ಅಂತ ಹೇಳಿ ಪಾಪ ಜನ ಅಲ್ಲಿ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾರೆ. ನೋಡಿ, ಅಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಡಬಲ್ ರೋಡ್ನ ಪರಿಸ್ಥಿತಿ. ಈ ಡಬಲ್ ರೋಡಿಂದ ಒಂದು ಅಪ್ಪಪ್ಪ ಅಂದ್ರೆ 1 ಕಿಲೋಮೀಟರ್ ಆಗ್ಬೋದೇನಪ್ಪ ಬಿಬಿಎಂಪಿ ಆಫೀಸ್, ಹೆಡ್ ಆಫೀಸ್ ಇರೋದೇ ಅದ್ರ ಪಕ್ಕದಲ್ಲಿ, ಒಂದು ಕಿಲೋಮೀಟರ್ ದೂರದಲ್ಲಿ. ಸೊ ಇಂಥ ಕೂಗಳತೆ ದೂರದಲ್ಲಿರುವಂಥ ರಸ್ತೆಗಳನ್ನೇ ಇವರು ಸರಿಪಡಿಸಿಲ್ಲ. ಇನ್ನು ಬೆಂಗಳೂರಿನಲ್ಲಿ ಬೇರೆ ಬೇರೆ ರಸ್ತೆಗಳು, ಇದೊಂದೇ ರಸ್ತೆ ಅಂತ ಅಲ್ಲ, ನಾವು ನಿಮಗೆ ಹಲವಾರು ಬಾರಿ ಇದ್ರ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿದ್ವಿ. ಬೇರೆ ಬೇರೆ ರಸ್ತೆಗಳಲ್ಲೂ ಕೂಡ ಇಂಥ ಒಂದು ಸಮಸ್ಯೆಗಳಿವೆ. ನೋಡಿ, ಇವತ್ತು ನಾವು ನಿಮಗೆ ಡಬಲ್ ರೋಡ್ನ ಸಮಸ್ಯೆಯನ್ನು ತೋರಿಸ್ತಾ ಇದ್ದೀವಿ. ಹೇಗೆ ಗುಂಡಿ ಬಿದ್ದಿದೆ ಅಂತ ಹೇಳಿದ್ರೆ, ಎಕ್ಸಾಕ್ಟಾಗಿ ಮಧ್ಯದಲ್ಲಿ ಡಿವೈಡರ್ ಥರ ಗುಂಡಿ ಬಿದ್ದಿದೆ. ಇಲ್ಲಿ ಜನ ಅಲ್ಲಿ ಮಳೆ ಏನಾದರೂ ಬಂದು ಮಳೆ ನೀರು ನಿಂತಿದ್ರೆ ಅದರಲ್ಲಿ ಗುಂಡಿ ಎಲ್ಲಿದೆ, ರಸ್ತೆ ಯಾವುದಿದೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಸಹಜವಾಗಿ ಅಲ್ಲಿಗೆ ಏನಾದರೂ 2 ವೀಲರ್ ಅವರು ಪಾಪ ಓಡಾಡ್ತಾ ಬಂದರೆ ಬೀಳೋದಂತೂ ಗ್ಯಾರಂಟಿ. ನಾವು ಪ್ರತಿನಿಧಿ ಶಿವರಾಜ್ ಇಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ನೀಡಿದರೆ, ಬನ್ನಿ ಹೇಗಿದೆ ಸಮಸ್ಯೆ ಅನ್ನುವಂಥದ್ದನ್ನು ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ವಾಹನ ಸವಾರರಿಗೆ ಗುಂಡಿ ಗಂಡಾಂತರ ಇನ್ನೂ ಕೂಡ ತಪ್ತಾ ಇಲ್ಲ. ಯಾಕಂದರೆ ಬಿಬಿಎಂಪಿ ಅಧಿಕಾರ ಮಹಾ ಎಡವಟ್ಟಿಗೆ ಇನ್ನೂ ಕೂಡ ಎಷ್ಟೋ ಪಾಟ್ವಾಲ್ಸ್ ಫಿಲ್ ಮಾಡಿರುವಂಥ ಪಾಟ್ವಾಲ್ಸ್ ಕೂಡ ಮತ್ತೆ ಎಲ್ಲ ರೀತಿಯ ಏನು ಜಲ್ಲಿ ಕಾಂಕ್ರೀಟ್ ಮಿಕ್ಸ್ ಆಗಿದ್ರೆ ಎಲ್ಲವೂ ಕೂಡ ಕಿತ್ತು ಬಂದಿರುವಂಥದ್ದು ನೀವು ನೋಡ್ತಾ ಇರ್ಬೋದು. DCM DK ಶಿವಕುಮಾರ್ ಅವರು ಒಂದು ಸೂಚನೆಯನ್ನು ಕೊಡ್ತಾರೆ ಅಧಿಕಾರಿಗಳಿಗೆ. ಕೂಡಲೇ ಎಲ್ಲ ಬೆಂಗಳೂರಿನ ವ್ಯಾಪ್ತಿ ಎಲ್ಲ ವಲಯಗಳಲ್ಲೂ ಕೂಡ ಗುಂಡಿಗಳನ್ನು ಮುಚ್ಚಬೇಕು ಅಂತ ಆದೇಶ ಮಾಡ್ತಾರೆ. ನಮ್ಮ ಅಧಿಕಾರಿಗಳು ಮಾತ್ರ ತೇಪೆ ಹೆಚ್ಚುವ ಕೆಲಸ ಮಾಡ್ತಾರೆ. ಸುಮ್ಮನೆ ಕಾಂಕ್ರೀಟ್ ಮಿಕ್ಸ್ ಆಗಿ ಗುತ್ತಿಗೆದಾರರು ಇವು ಕಾಂಕ್ರೀಟ್ ಮಿಕ್ಸನ್ನು ಮಾಡುವ ಮೂಲಕವಾಗಿ ತೇಪೆ ಹೆಚ್ಚುವಂಥ ಕೆಲಸ ಮಾಡಿದರು. ಆದರೆ ಇನ್ನೂ ಕೂಡ ಅದು ಮಳೆ ಬಂದ ಕಾರಣಕ್ಕೆ ಎಲ್ಲ ಕೂಡ ಓಪನ್ ಆಗಿದೆ. ಇದು ಬೆಂಗಳೂರಿನ ಹಾರ್ಟ್ ಸೆಂಟರ್ ಆಗಿರುವಂತಹ ಡಬಲ್ ರೋಡ್ ಏನಿದೆ, ಆ ಒಂದು ಡಬಲ್ ರೋಡ್ ಇರುವಂಥ ದೃಶ್ಯಾವಳಿ ನೀವು ನೋಡ್ತಾ ಇರ್ಬೋದು. ಸುಮಾರು ಇದೇ ರೀತಿಯಾಗಿ ಉದ್ದವಾಗಿ 100 ಮೀಟರ್ ಅಷ್ಟು ಉದ್ದ ಸೆಂಟ್ರು ರಸ್ತೆಯ ಮಧ್ಯಭಾಗದಲ್ಲಿ ಈ ರೀತಿಯಾಗಿ ಡಾಂಬರು ಕಿತ್ಕೊಂಡು ಹೋಗಿರುವಂಥದ್ದು. ಇದನ್ನು ಕೇವಲ 15 ದಿನಗಳ ಹಿಂದಷ್ಟೇ ಇದನ್ನು ಫಿಲ್ ಮಾಡುವಂಥ ಕೆಲಸ ಮಾಡಿತ್ತು. ಆದರೆ ಅದಿಷ್ಟು ಮತ್ತೆ ಓಪನ್ ಆಗಿರುವಂಥದ್ದು, ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅನ್ನೋದನ್ನ ನೀವು ನೋಡ್ತಾ ಇರ್ಬೋದು. ಯಾಕಂದ್ರೆ ಅಷ್ಟು ಮಟ್ಟಿಗೆ ಬಿಬಿಎಂಪಿ ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯ ಮಾಡ್ತಾರೆ ಅಂತ. ಫ್ರಮ್ 2 months ಇಟ್ ಇಸ್ ಲೈಕ್ ದಿಸ್ ಓನ್ಲಿ. ಡೈಲಿ ಇಲ್ಲೇ ಓಡಾಡ್ತೀರಾ? ಡೈಲಿ ಇಲ್ಲಿಂದ ಹೋಗ್ತೀವಿ. 2 ಸತಿ ನಾವು ಬಿರ್ತಾ ಸೇವ್ ಆಗಿದ್ದೀವಿ. ನಾವು ಕಂಪ್ಲೇಂಟ್ ಹಾಕ್ಬಿಟ್ಟಿದ್ದೀವಿ, ಏನು ಅಪ್ಡೇಟ್ ತಗೊಂತಾ ಇಲ್ಲ. ಇಷ್ಟು ದೊಡ್ಡ ಮೇನ್ ರೋಡು ಏನು ರಿಪೇರ್ ಮಾಡ್ತಾ ಇಲ್ಲ. ನಾನೇ ಬೀಳಿದ್ದೆ. ಎಸ್, ಅದು ರೋಡೇ ಸರಿಯಾಗಿಲ್ಲ. ಬಿಲ್ ಯಾವಾಗ ಆಯ್ತು? 1 ತಿಂಗಳು ಆಯ್ತು. ಮಳೆ ಬರುವಾಗ ಅದು ರೋಡೇ ಕಾಣಿಸಲ್ಲ, ಮತ್ತೆ ಬರೀ ಸ್ಟೋನ್ಸ್ ಎಲ್ಲ ಇದೆ. ಅದಕ್ಕೆ ಬಿಸಿ ರೋಡ್ ಇದೆ. ಎಲ್ಲರೂ ಬರಬೇಕು ಅಂದರೆ ಇಲ್ಲಿಂದನೇ ಹೋಗ್ಬೇಕು ಎಲ್ಲಿ ಕನೆಕ್ಟ್ ಆಗೋಕ್ಕೆ. ಬಟ್ ಇಷ್ಟು 3rd ಕ್ಲಾಸ್ ರೋಡ್ ಆಗಿದೆ, ಯಾರೂ ರೆಸ್ಪಾನ್ಸ್ ತಗೊಂತಾ ಇಲ್ಲ. ನಾವು ಟ್ಯಾಕ್ಸ್ ಕಟ್ತೀವಿ, ಆದರೆ ನಮ್ಮ ರೋಡ್ಗಳು ನೋಡಿ ಯಾವ ರೀತಿ ಇದೆ ಅಂತ. ಟ್ಯಾಕ್ಸ್ ಎಷ್ಟು ಕೊಡಲಿ, ನಮಗೆ ಏನು ಸೇಫ್ಟಿ ಅಂತೂ ಕಾಣಿಸ್ತಾ ಇಲ್ಲ ಗವರ್ಮೆಂಟ್ ಸೈಡಿಂದ. ಸ್ಕಿಡ್ ಆಗಿ ಬಿದ್ದಿದ್ದೀವಿ ಇಲ್ಲಿ ಇದೇ ರೋಡಲ್ಲಿ ಬಿಕಾಸ್ ಆಫ್ ದಿಸ್ ರೋಡ್. ಇದೇ ಬೈಕಲ್ಲಿ ಮಳೆ ಬಂದ್ಮೇಲೆ ನೀರ್ ಎಲ್ಲ ಫುಲ್ ಆಗ್ಬಿಡತ್ತೆ. ಏನಿದೆ ಕಾಣದೇ ಇಲ್ಲ, ಎಲ್ಲರೂ ಬಿಡ್ತಾರೆ. ಪ್ಲೀಸ್, ಇಫ್ ಇಟ್ ಇಸ್ ಗೋನ್ ಟು ಕಮ್ ಲೈಫ್, ಐ ವಿಶ್ ದ ಗವರ್ಮೆಂಟ್ ಸೀಸ್ ಇಟ್ ಅಂಡ್ ಲುಕ್ ಇನ್ ಟು ಇಟ್. ಅಂಡ್ ಬ್ರಾಂಡ್ ಬೆಂಗಳೂರು ಅಂತಾರೆ, ಇದು ಬ್ರಾಂಡ್ ಬೆಂಗಳೂರು. ನಮ್ ಪ್ರಾಣ ಕೊಡ್ಬೇಕು ಅಷ್ಟೇ, ಹಂಗಾಗ್ಬಿಟ್ಟಿದೆ ಬೆಂಗಳೂರು. ನೋಡಿ, ಇದೇ ಬೈಕಲ್ಲಿ ಇದೇ ಜಾಗದಲ್ಲಿ ಸ್ಕಿಡ್ ಆಗಿ ಬಿದ್ದಿದ್ದೀವಿ ಅಂತ ಹೇಳ್ತಾರಂತೂ. ನಾವು ಟ್ಯಾಕ್ಸ್ ಕಟ್ತೀವಿ, ಇದು ಬ್ರಾಂಡ್ ಬೆಂಗಳೂರು ಅಂತಾರೆ. ಇದು ಬ್ರಾಂಡ್ ಬೆಂಗಳೂರಾ? ಏನು ಮೊನ್ನೆ ಅಷ್ಟೇ ಏನು ತೆಪ್ಪೆ ಹೆಚ್ಚುವಂತ ಕೆಲಸ ಮಾಡಿದ್ರು, ಜಲ್ಲಿ ಹಾಕಿದ್ರು. ನೋಡಿ, ಪ್ರತಿಯೊಬ್ಬ ವಾಹನ ಸವಾರರು ಬೈಕೊಂಡು ಹೋಗ್ತಾ ಇದ್ದಾರೆ. ಎಂಥ ದರಿದ್ರ ಬಿಬಿಎಂಪಿ ಅಧಿಕಾರಿಗಳು ಇವರು, ಯಾವ ರೀತಿ ಕೆಲಸ ಮಾಡ್ತಾರೆ. ನಾವು ಟ್ಯಾಕ್ಸ್ ಕಟ್ತೀವಿ, ಆದರೆ ಸರಿಯಾದ ರಸ್ತೆ ಮಾಡೋದಿಲ್ಲ. DCM DK ಶಿವಕುಮಾರ್ ಬ್ರಾಂಡ್ ಬೆಂಗಳೂರು ಅಂತಾರೆ. ಇದೇನಾ ಬ್ರಾಂಡ್ ಬೆಂಗಳೂರು? ಕೇವಲ 20 ದಿನದಷ್ಟೇ ಮತ್ತೆ ಇದನ್ನು ತೇಪೆ ಹೆಚ್ಚುವಂಥ ಕೆಲಸ ಮಾಡಿದ್ರು, ದುರಸ್ತಿ ಮಾಡುವಂಥ ಕೆಲಸ ಮಾಡಿದ್ರು. ಆದರೆ ಒಂದೇ ಒಂದು ಮಳೆಗೆ ಮತ್ತೆ ಎಲ್ಲ ಜಲ್ಲಿ ಕಲ್ಲುಗಳು ಎದ್ದು ಬಂದಿರುವಂಥದ್ದು. ಒಂದು ಮಳೆ ಬಂದಂಥ ಸಂದರ್ಭದಲ್ಲಂತೂ ಅದರಲ್ಲೂ ದ್ವಿಚಕ್ರ ವಾಹನ ಸವಾರರಿಗೆ ಹೇಳ್ತಿರೋದು, ಸ್ಕಿಡ್ ಆಗಿ ಬೀಳ್ತಾನೆ ಇರ್ತಾರೆ. ಯಾಕಂದರೆ ಎಲ್ಲಿ ಗುಂಡಿಗಳಿದ್ದಾವೆ ಅನ್ನೋದೇ ಗೊತ್ತಾಗೋದಿಲ್ಲ, ನೀರು ತುಂಬಿಕೊಂಡಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಸಡನ್ ಆಗಿ ದ್ವಿಚಕ್ರ ವಾಹನರು ಆ ಗುಂಡಿಗಳಿಗೆ ಬಂದಂಥ ಸಂದರ್ಭದಲ್ಲಿ ಸಡನ್ ಆಗಿ ಬೀಳ್ತಾರೆ. ನೀವು ಈಗಷ್ಟೇ ನಾವು ಏನು ಮಾತಾಡಿದ್ವಿ, ಆ ಒಂದು ವಾಹನ ಸವಾರ ಹೇಳ್ತಿದ್ರು, ಇದೇ ಗಾಡಿಯಲ್ಲಿ ಇದೇ ಜಾಗದಲ್ಲಿ 2 ಸಲ ಬಿದ್ದಿದ್ದೀವಿ, ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಏನು ಮಾಡಿದ್ರೆ ಪ್ರಯೋಜನ ಆಗಿಲ್ಲ. ಇಂತಹ ಬಿಬಿಎಂಪಿ ದರಿದ್ರ ಬಿಬಿಎಂಪಿ ಅಧಿಕಾರಿಗಳು ನಾವೆಲ್ಲೂ ನೋಡಿಲ್ಲ ಅನ್ನೋ ಮಾತುಗಳು ಹೇಳ್ತಾ ಇದ್ದಾರೆ. DCM DK ಶಿವಕುಮಾರ್ ವಿಸಿಟ್ ಕೊಟ್ಟು ಒಂದು ರೌಂಡ್ ಸಿಟಿ ರೌಂಡ್ ಬಂದ ತಕ್ಷಣ ಯಾವುದೇ ರೀತಿಯ ಕೆಲಸಗಳು ಆಗೋಗಿವೆ ಅನ್ನೋದು ಸುಳ್ಳಿನ ಮಾತು. ಹೀಗಾಗಿ
ದಯವಿಟ್ಟು ಸ್ಟ್ರಿಕ್ಟ್ ಆಗಿ ಒಂದು ವಾರ್ನಿಂಗ್ ಅನ್ನು ಕೊಡಬೇಕು. BBMP ಅಧಿಕಾರಿಗಳು ಇನ್ನಾದರೂ ಸಾರ್ವಜನಿಕರಿಗೆ ಕಣ್ಣರಿಸುವ ತಂತ್ರ ಮಾಡೋ ಬದಲು ಸರಿಯಾದ ರಸ್ತೆಯನ್ನು ಮಾಡಬೇಕು. ಕೇವಲ ಇಲ್ಲಿಂದ 500 ಮೀಟರ್ ಅಷ್ಟೇ ಇರುವಂಥ BBMP ಹೆಡ್ ಕ್ವಾರ್ಟರ್ಸು, ಅದರ ಮುಂಭಾಗದಲ್ಲೇ ಈ ರೀತಿಯ ಚಿತ್ರಣ ಇದೆ ಅಂದರೆ ಇನ್ನು ಇಡೀ ಬೆಂಗಳೂರಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಊಹೆ ಮಾಡ್ಕೊಳ್ಳಿ. ಕೇವಲ ಸಾರ್ವಜನಿಕ ಕಣ್ಣರಿಸೋಕ್ಕೆ ನಾವು ಫಾಟ್ ವಾಲ್ ಫಿಲ್ ಮಾಡ್ತಿದ್ವಿ ಅಂತ ಇದ್ರೆ ಅವ್ರು ಫಾಟ್ ವಾಲ್ ಫಿಲ್ ಮಾಡ್ತಾ ಇರೋದು ಈ ರೀತಿಯಾಗಿ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.